ಹೇಗಿದೆ ಇದು ಗುಳಿ? ನಾವು ಯಾರಿಗೋಸ್ಕರ ಕಾಯ್ತಾ ಇದ್ವಿ ಅವರು ಅಲ್ಲಿ ಒಂದೇ ಎನರ್ಜಿ ಲೋಡ್ ಬರ್ತಿದ್ದಾರೆ. ನಿಮ್ಮ ಪಾದಕ್ಕೆ ಒಂದು ನಮಸ್ಕಾರ ಮಾಡ್ಬೇಕು ಇದು ನಿಮ್ದು ಎಷ್ಟನೇ ಬಾವಿ? ನಂದು ಮೂರನೇದು. ಓ, ಇದನ್ನ ಏನಕ್ಕೆ ತೋಡಿರೋದು? ಇದು ಮಕ್ಕಳೆಲ್ಲ ನೀರು ಕುಡಿಲೇ ಇದೆ. ದೇವರು ಜೊತೆಲಿ ಇರುವಾಗ ಯಾರು ಏನು ಮಾಡಿದ್ರು ನಮ್ಗೆ ಏನೂ ಆಗಲ್ಲ. ಆತ್ಮ ಶುದ್ಧವಾಗಿರ್ಬೇಕು. ದೇವರು ನಮ್ಮ ಜೊತೆಲಿ ಇರಲ್ಲ. ಇಲ್ಲಿದೆ ಸುಳ್ಳು ಕರೆ ಹೇಳ್ಕೊಂತಿದ್ರೆ ನಮ್ಮ ಜೊತೆಗೆ ಯಾರೂ ಇರಲ್ಲ. ಇದು ತಾವು ಎಷ್ಟೋ ದಿನಗಳ ಕಾಲ ತೋಡಿದ್ದೀರಾ? ಇದು ಒಂದು 40 ದಿನ ಆಯ್ತು ನನಗೆ. ತಮಗೆ ಎಷ್ಟು ವರ್ಷ? ನನಗೆ 58 ವರ್ಷ ಆಯ್ತು. 58? ಏನು ತೆಗಿಯಲ್ಲ ನಾನು. ಕೈ ತೋರಿಸಿ ತಮ್ಮ. ಪ್ರಥಮ ಬಾರಿಗೆ ನಮ್ಮ ಅಮ್ಮಂಗೆ ಮತ್ತು ಮನೆಯವರಿಗೆ ಬಿಟ್ಟು ಮೂರನೇವರಿಗೆ ಅಂದ್ಬಿಟ್ಟು ಸೀರೆ ತೊಗೊಳ್ತಾ ಇರೋದು. ಈ ಸೀರೆ ತಗೊಳ್ಳೋದಕ್ಕೆ ಒಂದು ಕಾರಣ ಇದೆ, ಅದನ್ನು ಆಮೇಲೆ ಹೇಳ್ತೀವಿ. ಸಮಾಜದ ಕಲ್ಯಾಣಕ್ಕಾಗಿ, ಸಮಾಜ ಸೇವೆಗಾಗಿ ಯಾರ್ಯಾರೋ ಏನೇನೋ ಮಾಡ್ತಾ ಇರ್ತಾರೆ. ಇಲ್ಲೊಬ್ಬರು ಒಂದು ವ್ಯಕ್ತಿನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಈಗ ಅಂಗನವಾಡಿ ಕೇಂದ್ರ ಇದೊಂದು. ನಾವಿರುವಂಥದ್ದು ಶಿರ್ಸಿನಲ್ಲಿ. ತುಂಬ ಒಂದು ವಿಶೇಷವಾಗಿರುವಂಥ ವ್ಯಕ್ತಿ, ತುಂಬ ಒಂದು ವಿಶೇಷವಾಗಿರುವಂತಹ ಕೆಲಸ ಮಾಡಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಅಂತ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಅವ್ರು ಏನು ಮಾಡಿದ್ದಾರೆ ಅಂತ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ? ಏನಿದು ಏನೋ ತೋರಿಸ್ತೀನಿ ಅಂತ ಕರ್ಕೊಂಡು ಬರ್ತಾ ಇದ್ದೀರಾ? ಬನ್ನಿ ಕ್ಯಾಮ್ರಾಮ್ಯಾನ್. ತೋರಿಸಿಲ್ಲ ಅವರಿಗೆ. ಹೇಗಿದೆ ಇದು ಗುಳಿ? ಬಾಬಾ, ಏನಿದು ದೊಡ್ಡ ಬಾವಿ? ಗುಳಿ ಅಲ್ಲ, ಇದು ಬಾವಿ. ಒಪ್ಪ, ಇಷ್ಟು ಆಳವಾಗಿದೆ. ಬಹುಶಃ ತಮಗೆ ಗೊತ್ತಾಗಿರುತ್ತೆ. ಕೆಲವು ದಿನಗಳ ಹಿಂದೆ ಇದೇ ಒಂದು ಪರಿಸರ ನಾನು ನೋಡಿದ್ವಿ ಒಂದು ವಿಡಿಯೋದಲ್ಲಿ. ನಮ್ಮ ಸತೀಶ್ ಭಟ್ರು ತೋರಿಸ್ಕೊಟ್ಟಿದ್ರು. ಆ ಒಂದು ಮಹಾನ್ ವ್ಯಕ್ತಿ ಯಾರೂ ಅಲ್ಲ, ಗೌರಕ್ಕನವರು. ಗೌರಕ್ಕ ಅವ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ರು. ಇಲ್ಲಿ ಕಾಣ್ತಾ ಇರೋದು ಒಂದು ಅಂಗನವಾಡಿ. ಆ ಅಂಗನವಾಡಿಗೋಸ್ಕರ ನೀರು ಸಿಗಲಿ ಅಂತ ಹೇಳಿಬಿಟ್ಟು ಒಂದು ತೊಟ್ಟಿ ಕಟ್ಟಿಲ್ಲ ಅವರು, ಒಂದು ದೊಡ್ಡ ಬಾವಿನ ತೋಡ್ಬಿಟ್ಟಿದ್ದಾರೆ. ತೋಡಿ ಮಣ್ಣು ಗುಡ್ಡೆ ಹಾಕಿದ್ದಾರೆ ಇಲ್ಲಿ. ಮತ್ತೆ ಬಂದಿರೋ ನೀರು ಕೂಡ ಇದೆ ನೋಡಿ. ಗಂಗೆನ ಆಕಾಶದಿಂದ ಬೆರಗೇಳಿಸಿರ್ತಾನೆ ಭಗೀರಥ. ಇವ್ರು ಗಂಗೆನ ಪಾತಾಳದಿಂದಾನೆ ಆಚೆ ತೆಗ್ಬಿಟ್ಟವ್ರೆ ಗೌರಕ್ಕ. ಚೆನ್ನಾಗಿದೆ ಡೈಲಾಗ್. ಸತೀಶ್ ಭಟ್ರು ರಿಯಲ್ ಆಗಿ ಇಳಿದಿರೋದೆಲ್ಲ ನೋಡಿದ್ದಾರೆ ಅಂದ್ರೆ ಎಷ್ಟು ಅದೃಷ್ಟವಂತರು. ಹುಷಾರಪ್ಪ ರಾಜ. ಮೇಲ್ಗಡೆ ಮಾತಾಡೋದನ್ನೇ ಕೇಳ್ಕೊಂಡು ಆಯ್ತು ನಾನು ಬರ್ತೀನಿ, ನೀವು ಅಂಚಿಗೆ ಬರಬೇಡಿ, ನಿಮ್ಗೇನಾದರೂ ಆದರೆ ಕಷ್ಟ, ಅಂಚಿಗೆ ಬರಬೇಡಿ ಅಲ್ಲ ಕೆಳಗಿಂದ ಹೋಗ್ಬಿಟ್ಟು ಆಮೇಲೆ ಒಂದು 6 ಗಂಟೆಗೆ ಬಂದರು ಮೇಲೆ. ಅಷ್ಟು ಆಳ ಇದೆ ಅದು. ಅವ್ರಿಗಿರುವಂಥ ಒಂದು ಆತ್ಮಸ್ಥೈರ್ಯ ಏನಿರ್ಬೋದು, ಇಲ್ಲ ಒಂದು ದೃಢ ಸಂಕಲ್ಪ, ನಾನು ಏನಾದರೂ ಒಂದು ತೊಗೊಂಡಿರೋದನ್ನ ಮಾಡೇ ಮಾಡ್ತೀನಿ ಅಂತ ಕೊನೆವರೆಗೂ ಮಾಡೋವಂಥದ್ದು ಒಂದು ಛಲ ಇರುತ್ತಲ್ಲ, ಅದು ಬಹುಶಃ ಎಲ್ಲರಿಗೂ ಬರೋದಿಲ್ಲ ಅನಿಸುತ್ತೆ. ಬೇರೆ ಯಾವುದಾದ್ರು ಕೆಲಸ, ಒಂದು ಇಷ್ಟು ದೊಡ್ಡ ಹೊಲನ ಸ್ವಚ್ಛಗೊಳಿಸೋದು, ಅದೆಲ್ಲನೂ ಎಷ್ಟೊಂದು ನಾರಿಯರು ಮಾಡ್ತಾನೆ ಇರ್ತಾರೆ ನಮ್ಮ ಸುತ್ತಮುತ್ತ ಇರೋಂಥ ರೈತ ಹೆಂಗಸರು, ಮಹಿಳೆಯರು. ಆದರೆ ಒಂದು ಗಾದೆ ಇದೆ, ಪದ್ಯ ಏನೋ ಕೇಳಿದೀವಲ್ಲ, 10 ಅಡಿಯೊಳು ತೋಡಿ 1 ಅಡಿಯಷ್ಟನ್ನು ಬರಲಿಲ್ಲ ನೀರನ್ನು ಬೇಡ, 1 ಅಡಿಯೊಳು ತೋಡು 10 ಅಡಿಯಷ್ಟನ್ನು ಚಿಮ್ಮುವುದುದಕ್ಕೂ ನೋಡ ಅಂತ ಒಂದು ಮಾತಿದೆ. ಒಂದೇ ಕಡೆ 10 ಅಡಿ ಅಲ್ಲ 60 ಅಡಿ ತೋಡಿದ್ದಾರೆ. ತೋಡಿ ಮಣ್ಣನ್ನು ಹೊರಗಡೆ ತಂದು ಹಾಕಿದ್ದಾರೆ. ಅದಕ್ಕೆ ಇವಾಗ ನೀರು ಸಿಕ್ಕಿದೆ ಅವ್ರಿಗೆ. ಅದು ಸ್ವಂತಕ್ಕಲ್ಲ, ಪರರ ಹಿತಕ್ಕಾಗಿ. ಹೇಗಿರುತ್ತೆ ಅಲ್ವಾ? ನಾವು ಯಾರಿಗೋಸ್ಕರ ಕಾಯ್ತಾ ಇದ್ವಿ, ಅವರು ಅಲ್ಲಿ ಒಂದೇ ಎನರ್ಜಿ ಲೋಡ್ ಬರ್ತಿದ್ದಾರೆ. ಅವರೇನೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಪಾದಕ್ಕೆ ಒಂದು ನಮಸ್ಕಾರ ಮಾಡ್ಬೇಕು ನಿಮ್ಮ ಓಣಿ ಹೆಣ್ಣ ನೋಡಿ ಎಷ್ಟು ಅವರು ಹೆಮ್ಮೆಯಿಂದ ಕಾಯ್ತಾ ಇದ್ದಿದ್ದು. ನಾವು ಆ್ಯಕ್ಚುಲಿ ವಿಡಿಯೋದಲ್ಲಿ ನೋಡಿ ಯಾವಾಗ ಭೇಟಿ ಮಾಡ್ತೀವಿ ಅಂತ ಕಾಯ್ತಾ ಇದ್ವಿ. ಸತೀಶ್ ಭಟ್ರು ಬೈಕೊಳ್ತಾ ಇದ್ವಿ, ನೀವು ಮಾತ್ರ ಹೋಗಿದ್ರಿ ಅಂತ. ಇವಾಗ ನಾವು ಬಂದಿದ್ದ ತಕ್ಷಣ, ಅಲ್ಲ ಅವ್ರು ಬಂದಿದ ತಕ್ಷಣ ನಂಗೆ ಆಗ್ತಿರೋ ಖುಷಿ. ಯಾರೋ ಒಬ್ರು ಬಂದಂಗೆ ಅನ್ನಿಸ್ತಾ ಇಲ್ಲ, ಏನೋ ಒಂದು ಶಕ್ತಿ ಹೋಗ್ತಾ ಇದೆ ಅನ್ನಿಸುತ್ತೆ. ಎಲ್ಲ ತಂದೇನಿ, ಸಿಮೆಂಟ್ ಗಿಮೆಂಟ್ ರೇಚಿ ಪೂರ್ತಿ ತಂದಾಗದೆ. ನಾಳೆ ಇವತ್ತು ಆಗ ಹೋಗ್ತಿತ್ತದು. ಕೆಲಸದವರು ಬರುದಿಲ್ಲ, ದುಡ್ಡು ತಗೊಂಡು ಹೋಗ್ತಾರೆ. ನಾಳೆ ಹೋಗ್ತಾರೆ. ಇದು ನಿಮ್ದು ಎಷ್ಟನೇ ಬಾವಿ? ನಂದು ಮೂರನೇದು. ಓ, ಇದೆಷ್ಟು ಅಡಿ ಇದೆ? ಅವೆರಡು ಎಷ್ಟು ಅಡಿ? ಇದು ತುಂಬಾ ಅಡಿ ಮಾಡೇವಿ ಈಗ. ಅದೇ ನೀವು ಬಂದು ಹೋದ್ಮೇಲೆ ಮತ್ತೆ ಭಾಳ ತಗ್ತದೆ. ಇದನ್ನ ಏನಕ್ಕೆ ತೋಡಿರೋದು? ಇದು ಮಕ್ಕಳೆಲ್ಲ ನೀರು ಕುಡಿಲೇ ಇದೆ. ಹೌದಾ? ಯಾರಾದ್ರೂ ಕೇಳಿದ್ರ ತಮ್ಗೆ? ಯಾರು ಕೇಳಿ ಎಲ್ಲ ಆಯ್ತು, ಗೊತ್ತದೀವ್ರಿ, ಅಲ್ಲಿ ಗೊತ್ತಿದ್ವಿ. ದೇವರು ಜೊತೆಲಿ ಇರುವಾಗ ಯಾರು ಏನು ಮಾಡಿದ್ರು ನಮ್ಗೆ ಏನೂ ಆಗಲ್ಲ. ಅದು ನಮ್ಮ ಇದು ಶಕ್ತಿ ಚಲೋ ಇರ್ಬೇಕು, ನಮ್ಮ ಆತ್ಮ ಶುದ್ಧವಾಗಿರ್ಬೇಕು. ದೇವರು ನಮ್ಮ ಜೊತೆಲಿ ಇರಲ್ಲ. ಇಲ್ಲಿದೆ ಸುಳ್ಳು ಕರೆ ಹೇಳ್ಕೊಂತಿದ್ರೆ ನಮ್ಮ ಜೊತೆಗೆ ಯಾರೂ ಇರಲ್ಲ, ದೇವರು ಇರುವುದಿಲ್ಲ.
ನಮ್ಮ ಆತ್ಮ ಶುದ್ಧವಾಗಿ ನಾನು ಹೆಜ್ಜೆ ಇಟ್ಟರೆ ಎಷ್ಟು ಹೊತ್ತಿಗೂ ದೇವ್ರು ಇರ್ತಾನೆ. ನಿದ್ರಿ ಗಣ್ಣಲ್ಲೂ ದೇವ್ರು ಕರೆದ್ರೆ ನಮ್ಮ ಜೊತೆಗೆ ಇರ್ತಾನೆ ಅವ. ಸಂಜೆ ಎಷ್ಟು ಸತ್ಯ ನುಡಿತಾವ್ರೆ ಅವರು. ಈಗ ಭಾರಿ ಖುಷಿ ಆಯ್ತು ಮಾತು ಕೇಳಿ. ಗೋಧೋಳಿಯಲ್ಲಿ ಎಂತ ಮಾತಿದು. ನಮ್ಮ ಒಳ್ಳೆತನ ಇದ್ದರೆ ನಾವು ಎಲ್ಲಿ ಬೇಕಾದ್ರೆ ಹೋಗ್ರಿ, ನೀವು ಗುಂಡು ಹೊಡೆದ್ರು ನಮ್ಗೆ ತಾಗೋದಿಲ್ಲ. ಆ ಗುಂಡು ವಾಪಸ್ ಅವರಿಗೆ ನಾವು ತಾಗಿಸಿ ಬರೋಕ್ಕಾಗ್ತದೆ. ನಾವೇ ಶುದ್ಧ ಇಲ್ಲ ಅಂದ್ರೆ ನಮ್ಗೆ ಎಂಥದ್ದು ಮಾಡೋಕ್ಕಾಗುತ್ತೆ. ಅದಕ್ಕೆ ಒಳ್ಳೆತನದಲ್ಲಿರಿ ಅಂತ ಹೇಳ್ತೀರಾ, ಒಳ್ಳೆತನದಲ್ಲಿರಿ ಅಂತ ಹೇಳ್ತಿದ್ದೀರಾ. ಎಲ್ಲರೂ ಒಳ್ಳೆತನದಲ್ಲಿ ಇರಬೇಕು. ಹಾಂ, ಆದಷ್ಟು ಯಾರಿಗಾದರೂ ಉಪಕಾರ ಮಾಡಿರಿ, ಇಲ್ಲ ಅಂದರೆ ಅವ್ರಿಗೆ ತೊಂದರೆ ಕೊಡ್ಕೋಬೇಡ್ರಿ. ಹಾಂ ಹಾಂ, ಭಿಕ್ಷೆ ಹಾಕೋಕ್ಕಾದ್ರೆ ನಮ್ಮ ಮನೆ ಬಾಗಿಲಿಗೆ ಬಂದರೆ ಹಾಕಬೇಕು, ಇಲ್ಲಾರೆ ಅವ್ರಿಗೆ ಬೈಬಾರ್ದು. ಇನ್ನೊಂದು ಮನೆ ಅದೇ ತಮ್ಮ ಹೋಗು, ನಾನು ಕೆಲಸ ಮಾಡ್ತಾ ಇದ್ದೇನೆ, ನನಗೇನೋ ತೊಂದರೆ ಅದೇ ಅನ್ಬೇಕು. ಹೋಗ ಅಂತ ಅವನಿಗೆ ಬೈಯೋದಲ್ಲ, ಅದು ಅವನಿಗೆ ಮನಸ್ಸಿಗೆ ನೋವು ಮಾಡಿ ಕಳಿಸ್ಬಾರ್ದು. ನಮ್ಗೆ ಹಾಕೋಕ್ಕಾಗಲಿಲ್ವ, ಅಲ್ಲೊಂದು ಮನೆ ಅದೇ ಹೋಗಂದ್ರೆ ಆಯ್ತು. ನಿಮ್ಗೆ ಭಿಕ್ಷೆ ನೀಡೋದಕ್ಕೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಭಿಕ್ಷೆ ಕೊಡೋ ಮನೆನ ದಾರಿ ತೋರಿಸು ಅಂತ ಅವ್ನು ಹೇಳೋ. ದಾರಿ ತೋರಿಸ್ಬೇಕು ನನಗೆ. ಅವ್ನು ಕರ್ಕೊಂಡು ಹೋಗಿ ದಾರಿ ತೋರ್ಸೋಕ್ಕಾಗದಿದ್ರೆ ಇದೇ ದಾರಿ ಇಲ್ಲಿ ಹೋಗ್ತಾ ಇದೆ ನೋಡ್ರಿ, ಕೈ ತೋರ್ಸೋಕೆ ಹೋಗ್ತಾರೆ, ಗೊತ್ತಾಗ್ತದೆ. ಮತ್ತೆ ಉಳಿದಿದ್ದು ದೇವ್ರು ತೋರಿಸ್ತಾನೆ. ಇಷ್ಟು ಸ್ವಲ್ಪ ತೋರಿಸ್ರೆ ನಿಮಗೆ ಮತ್ತೆ ದೊಡ್ಡ ದಾರಿ ದೇವ್ರು ತೋರಿಸ್ತಾನೆ. ನಾವು ಸ್ವಲ್ಪ ತೋರಿಸ್ರೆ ಸಾಕು. ಇದು ತಾವು ಎಷ್ಟೋ ದಿನಗಳ ಕಾಲ ತೋಡಿದ್ದೀರಾ? ಇದೊಂದು 40 ದಿನ ಆಯ್ತು ನನಗೆ. 40 ದಿವಸ 40 ದಿವಸ ಆಯ್ತು. ಎಷ್ಟು ಗಂಟೆಗಳಿರ್ಬೋದು? ಅಯ್ಯೋ ಗಂಟೆ ನನ್ನ ಟೈಮೇ ಇಲ್ಲ, ಅವ್ರಿಗೆ ಹೇಳೇನು ನಾನು, ಟೈಮೇ ಇಲ್ಲ. ಬಂದೆ ನೋಡ್ರಿ, ಈಗ ಬೆಳಗಿಂದ ಬರ್ತಾ 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 ಅಂತ ನೋಡಿ ಈಗ ಅಲ್ಲಿ ಹೋದೆ. ಆ ಗುಡ್ಡದ ಮೇಲೆ ಅವ್ರ ಮನೆ ಹುಡುಕ್ತಾ ಹುಡುಕ್ತಾ ಹೋಗಿ, ಆ ಮನೆ ಗೊತ್ತಿಲ್ಲ. ಸಣ್ಣ ಮಕ್ಳ ಹತ್ರ ಎಲ್ಲ ಕೇಳಿದೆ. ಆ ಮಕ್ಕಳ ಪಾಪ ಬಂದು ಕೋಳಿ ಮೇಯಿಸ್ತಾ ಇದ್ರ, ಕೋಳಿ ಕಟ್ಕೊಂಡು ತೋರ್ಸಿದ್ರು. ಅಲ್ಲಿ ಹೋಗಿ ಅವ್ನಿಗೆ ಹೇಳಿ ಬಂದೆ, ನೀನು ಬೆಳಗ್ಗೆ ಬರಲೇಬೇಕು, ಇಲ್ಲ ನಾನು ಬೇರೆ ಜನರು ಕಟ್ಕೊಳ್ತೇನೆ ಅಂತ ಹೇಳಿ. ದೇವ್ರ ಮಾರಿಕಂಬೆ ಇನ್ನು ಕುಂತಾಳೆ, ಎಲ್ಲ ಬದಿ ತಿರುಗಾಡ್ತಾ ಇದ್ದಾಳೆ. ಇನ್ನೂ 10 ಬಾವಿ ತೆಗೆಯುವಂತ ಶಕ್ತಿ ಕೊಟ್ಟಾಳೆ, ಆದ್ರೂ ತೆಗಿಯುವುದಿಲ್ಲ. ಲಾಸ್ಟ್ ಮುಗಿತಿದ್ದು, ಇನ್ನೆಲ್ಲೂ ಮಾಡಲ್ಲ ನಾನು ಅಂತ. ತಮಗೆ ಎಷ್ಟು ವರ್ಷ? ನನಗೆ 58 ವರ್ಷ ಆಯ್ತು. 58? ಇನ್ನು ತೆಗಿಯಲ್ಲ ನಾನು, ಮುಗೀತು, ಆಯ್ತಾ ಇಲ್ಲ. ಇನ್ನು ಯಾರೋ ತೆಗಿಯಂದ್ರೂ ತೆಗಿಯಲ್ಲ. ನಾವು 58 ವರ್ಷ. ನೀವು ಮೊದಲನೇ 2 ಬಾವಿ ತೋಡಿದ್ದು ನಿಮ್ಮ ಮನೆಗೋಸ್ಕರ, ಇದು 3ನೇ ಬಾವಿ ನಾನು ಬೇರೆಯವ್ರಿಗೋಸ್ಕರ ತೋಡ್ತೀನಿ ಅಂದಾಗ ಮನೇಲಿ ಯಾರು ಏನು ಬೈಲಿಲ್ವಾ? ಬೈದ್ರ, ಆದ್ರೆ ನನಗೆ ಅವರೆಲ್ಲ ಮಾಲೆ ಹಾಕಿದ್ದು ನಂಗೆ ಇಷ್ಟನೇ ಆಗಲಿಲ್ಲ. ನಿಮ್ಮ ಕರೆ ಹೇಳ್ತೇನೆ, ನಂಗೆ ಯಾರ್ದು ಮಾಲೆನೇ ಬೇಡ. ಆ ದೇವರು ನನಗೇನು ಶಕ್ತಿ ಕೊಡ್ತಾ ಅದಷ್ಟೇ ಸಾಕು ಅಂತೇನೆ. ಅದಕ್ಕಾಗಿ 6 ವರ್ಷ ಆಯಿತು ನಂಗೆ ಅಡೆತಡೆ ಆಯಿತು, ಮನೆ ಕಡೆ ಅದು ಇದು ತೊಂದರೆ ಆಯಿತು, ಮಾಡೋಕ್ಕೆ ಬರೋಕೆ ಆಗಲಿಲ್ಲ. ಅದಕ್ಕೆ ಮಾಡಿದ್ದೇನೆ. ನಂದು ಒಂದು ಅವ್ರು ನನಗೆ ಮಾಲೆ ಹಾಕಿದ್ರು, ಪ್ರೀತಿಯಿಂದ ಸನ್ಮಾನ ಮಾಡಿದ್ದಾರೆ. ನಾನು ಏನಾದ್ರು ಒಂದು ಸಣ್ಣ ಇದು ಮಾಡಬೇಕು, ಅಳಿಲು ಸೇವೆ ಅಂತ ಹೇಳಿ ಇದೊಂದು ಮಾಡೇನಿ. ಆದರೆ ಇದು ಭಯಂಕರ ಮೂಳೆ ಮುರಿದದೆ, ಆದ್ರೂ ಇರಲಿ ಮಾಡಿ. 2 ತಿಂಗಳ ಹಿಂದೆ ಗೌರಕ್ನವರು ಅಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ. ಈಗ ಕರ್ನಾಟಕ ಪೂರ ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ. ಅದಕ್ಕೆಲ್ಲ ಏನೂ ಇದಾಕಲ್ಲ, ಎಲ್ಲ ಭಗವಂತನ ಇಚ್ಛೆ ಅಂತ ಸುಮ್ಮನೆ ಇದ್ಬಿಡ್ತೇನೆ. ನಾನು ಹೊಗಳ್ಕೊಳ್ಳೋದು ಇಲ್ಲ. ನನ್ನ ಹೆಣ್ಮಕ್ಳಿಗೆ ಏನು ಹೇಳ್ತೀರಾ ನೀವು? ಹೆಣ್ಮಕ್ಳಿಗೆ ನಾವೇನು ಹೇಳೋಕೆ ಬರೋದಿಲ್ಲ. ಒಬ್ರು ಇವ್ರಿಗೆ ಯಾಕಿದೆಲ್ಲ ಮೈ ಮುರ್ಕೊಳ್ತಾರೆ ಅಂತಾರೆ, ಒಬ್ರು ಗಂಡಸರ ಹತ್ರ ಮಾಡ್ಲಿಕ್ಕೆ ಆಗದೇ ಇರುವಂತ ಕೆಲಸ ಮಾಡಿದಿರಿ ಅಂತ ಸ್ತ್ರೀ ಶಕ್ತಿ ಬಗ್ಗೆ ಮತ್ತೆ ಏನಂತೀರಿ? ನಾನೇನು ಅನ್ನೋದಿಲ್ಲ, ಅವರೇ ಅನ್ಬೇಕು. ಬೇರೆ ಮಹಿಳೆಯರು ಇದಾರಲ್ಲ, ಹೆಣ್ಮಕ್ಳು ಮಹಿಳೆಯರು, ಅವ್ರಿಗೆ ಯಾವ ತರ ಧೈರ್ಯ ಹೇಳ್ತೀರಾ ನೀವು ಅವ್ರು ಮಾಡೋ ಕೆಲಸಗಳಲ್ಲಿ? ಅವರು ಯಾವ ಥರ ಧೈರ್ಯ ಅವರಿಗೆಲ್ಲ ಹೇಳೋಕೆ ಬರೋದಿಲ್ಲ. ಯಾಕೆ ಹೇಳ್ರಿ, ಇಷ್ಟಪಡಲ್ಲ ಒಬ್ಬೊಬ್ರು. ನೀವು ಮಾಡ್ತೀರಿ ಅಂತ ನಾವು ಮಾಡೋಕ್ಕಾಗ್ತದೇನ್ರಿ? ನೀವು ಕಾಲು ಮುರ್ಕಂತ ಅಂತ ನಾನು ಕಾಲು ಮುರ್ಕ ಅಂತ ಹೇಳ್ತೀರಾ? ಅಲ್ಲ, ನೀವು ಕಾಲು ಮುರ್ಕ ಅಂತ ಹೇಳಿ ನಾ ಮುರ್ಕಬೇಕೇನ್ರಿ? ನಮ್ಗೆ ಅವೆಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ. ಅವಾಗ ನಾವು ಮಾತಾಡುವಂಗಿಲ್ಲ. ನಿಮ್ ಪ್ರಕಾರ ಈ ಒಂದು ಯುದ್ಧದಲ್ಲಿ ಎದುರಾಳಿ ಯಾರಾಗಿದ್ರು? ಎದುರಾಳಿ ಸುಮಾರು ಜನ ಆಗಿದ್ರು. ಅಲ್ಲ, ಜನಗಳನ್ನ ಎದುರಾಳಿ ಬಿಟ್ಬಿಡಿ, ಕಷ್ಟ ಕೊಟ್ರು. ಜನಗಳನ್ನ ಎದುರಾಳಿ ಅನ್ನೋದು ಬಿಟ್ಬಿಡಿ. ಬಾವಿ ಒಳಗಡೆ ಇದ್ದಾಗ ನೀವು ಒಬ್ಬರೇ ಇದ್ರಲ್ಲ, ಅವಾಗ ನಿಮ್ಗೆ ಎದುರಾಳಿ ಅಂದ್ರೆ ಏನಿತ್ತು? ನೀವೇ ಎದುರಾಳಿ ಆಗಿದ್ರ ಇಲ್ಲ ಭೂಮಿನ? ಬಾವಿ ಒಳಗಿದ್ದಾಗ ದೇವ್ರದ್ದು ನನಗೆ ಬಲ ಇದೆ, ನಂಗೆ ಗೊತ್ತದೆ, ಮಾಡಿದ್ದೇನೆ. ಆದ್ರೆ ಈ ಜನರಲ್ಲಿ ಒಂದ್ ಸ್ವಲ್ಪ ಭಯ ಇತ್ತು. ಏನೋ ನನ್ನ ತಲೆ ಮೇಲೆ ಕಲ್ಲು ಹೊತ್ತಾಕೂರೆ ನಾವು ತಂದು ಹಿಂಗೆ ಗೊತ್ತಾಗುದಿಲ್ಲ, ಒಬ್ಬಳೇ ಇರ್ತೀನಲ್ಲ. ಆದ್ರೆ ಭಗವಂತನ ಇಚ್ಛೆಯಿಂದ ಏನೂ ಆಗ್ಲಿಲ್ಲ. ಯಾವಾಗಾದ್ರೂ ಅನ್ನಿಸ್ತಾ ಸಾಕು ನಿಲ್ಸ್ಬಿಡೋಣ ಅಂತ? ಇಲ್ಲ, ಮುಚ್ಚಬೇಕು ಅಂತ ಮಾಡಿದ್ನಾಗಿತ್ತು. ಆದ್ರೆ ಇದು ಎಲ್ಲರೂ ಬಂದು ಮುಚ್ಚಿ ಹೋದ್ರಲ್ಲ, ಬೇಡ. ಯಾಕೆ ಸುಮ್ಮನೆ ಅವರಿಗೆ ಬೇಡದಿದ್ದು ನಮ್ಗೆ ಯಾಕೆ ಬೇಕು? ಅಧಿಕಾರಿಗಳೇ ಬಂದು ಮುಚ್ಚಿದ್ರೆ ಇದು ಮತ್ತೆ ಯಾರಿಗೆ ಬೇಕಾಗದೆ? ಶಾಲೆಗೆಲ್ಲ ಬೇಕು, ಸರ್ಕಾರದ ಜಾಗ, ಸರ್ಕಾರದ್ದು ಬಾವಿ ಇದು ನಾ ಮಾಡ್ತಾ ಇದ್ದೀನಿ. ನಾನು ದುಡ್ಡಿಗಾಗಲ್ಲ, ಏನಲ್ಲ. ಅವರೇ ಮುಚ್ಚಿ ಹೋದ್ಮೇಲೆ ನನಗೆ ಯಾಕೆ ಬೇಕು ಅಂತೇಳಿ ಮನೇಲಿ ಬಯಸ್ಕೊಂಡೆ. ಮುಚ್ಚಬೇಕು ಅನ್ನೋದೇ ಒಂದು ನಿರ್ಧಾರ ಮಾಡಿದ್ದೀನಿ. ಕಡೆಗೇನು ಆ ಗಂಗೆಗೆ ಬರೋ ಇಷ್ಟ ಅದೇ ಮುಚ್ಚಿಸ್ಕೊಳ್ಳಿಲ್ಲ. ಅವಳು ಎದ್ದು ಬಂದ್ಬಿಟ್ಲು. ಅವಳು ಇವಾಗಲೇ ಅಳಿಲು ಸೇವೆ ಅಂದ್ರಲ್ವಾ, ಇದು ಅಳಿಲು ಅಲ್ಲ, ಇದು ಒಂದು ಮರಳು ಕಾಣಿಸ್ತಾ. ತುಂಬಾ ಸಂತೋಷ ಆಯ್ತು ನಮ್ಗೆ, ತುಂಬಾ ಕಲ್ತ್ಕೊಂಡ್ವಿ ನಿಮ್ಮಿಂದ ಹಿಂಗಿರ್ಬೇಕು ಅಂತ. ಮತ್ತೆ ಎಷ್ಟೋ ಜನ ವಿಡಿಯೋ ನೋಡ್ಬಿಟ್ಟು ತುಂಬಾ ಮಾತಾಡಿದ್ರು ಅದ್ರ ಬಗ್ಗೆ.
ಈ ತರಾನು ಇದಾರ ಒಬ್ಬ ಮಹಿಳೆ ನಮ್ಮ ಕರ್ನಾಟಕದಲ್ಲಿ ಅಂತ. ನಿಮ್ಗೆ ಬಹುಶಃ ನಿಮ್ಗೆ ಅದೊಂದು ಕಮೆಂಟ್ಸ್ ಎಲ್ಲ ನಿಮ್ಗೆ ತಲುಪಿರೋದಿಲ್ಲ. ಹೌದು, ನೀವು ನೋಡಿ ಸಾವಿರಾರು ಕಮೆಂಟ್ಸ್ಗಳು, ತುಂಬಾ ಕಮೆಂಟ್ಸ್, ಎಷ್ಟು ಜನ ಮಾತಾಡಿದ್ದಾರೆ ತಮ್ಮ ಬಗ್ಗೆ ಅಂದ್ರೆ ಅಷ್ಟೇ ಜನ ನಿಮ್ಮಿಂದ ಪ್ರೇರಣೆ ಕೂಡ ತಗೊಂಡಿರ್ತಾರೆ. ನಮ್ಗೆ ಊಟ ಹಾಕೋಕ್ಕಾಗದಿರಿ ಉಪದ್ರ ಮಾತ್ರ ಮಾಡಬಾರ್ದು. ಮತ್ತೆ ನಮ್ದು ಚಾನೆಲ್ ಉದಾಹರಣೆಗೆ ನಾವು ವಿಡಿಯೋ ಅವಾಗ ಇವಾಗ ಎಲ್ಲೋ ಒಂದು ವಿಡಿಯೋ ಮಾಡ್ತಾ ಇದ್ವಿ. ನಿಮ್ ವಿಡಿಯೋ ಮಾಡಿದ್ಮೇಲೆ ನಮ್ಮ ಹತ್ರ ಜೋಶ್ ಬಂತು, ಇವರೆಷ್ಟು ಮಾಡ್ತಾ ಇರ್ಬೇಕು ನಾವು ಯಾಕೆ ಮಾಡ್ಬಾರ್ದು, ನಮ್ಮ ಕೆಲಸದಲ್ಲಿ ಇನ್ನೂ ಜೋಶ್ ಆಯ್ತು. ಅದಾದ್ಮೇಲೆ ನಾವು 100 ವಿಡಿಯೋ ಮಾಡಿದ್ವಿ ಬೇರೆಯವರು, ಇಲ್ಲಾಂದ್ರೆ ನಾವು ಅಂತ ಜಡ ವಸ್ತು ಆಗ್ಬಿಟ್ಟಿದ್ವಿ. ನಿಮ್ಮಿಂದ ನಾವು ಕೂಡ ಪ್ರೇರಣೆ ಆಗಿದೆ. ಕೈ ತೋರಿಸಿ ತಮ್ಮ ನೋಡಿ, ನಾವು ಇದೇ ಕೈಗಳು ಬಾವಿ ತೆಗಿಯೋಕ್ಕಾಗೋದಿಲ್ಲ. ಎರಡು ತೋರಿಸಿ. 10 ನಿಮಿಷದಲ್ಲಿ ಇಳಿಯೋದು, 10 ನಿಮಿಷದಲ್ಲಿ ಹತ್ತೋದು ಬುಟ್ಟಿ ತುಂಬಿಟ್ಕೊಂಡು ಅಂದ್ರೆ ಆಗೋದು, ಇಲ್ಲರ ಆಗೋದಿಲ್ಲ. ಅದು ನಾನು ಅಲ್ಲೇ ಕೂರ್ಕೊಂತ ಇದ್ರೆ ಆಗೋದು. ನೋಡಿ, ಇದು 2 ಕೈಗಳು ಎಷ್ಟು ದೊಡ್ಡ ಆಳದ ಬಾವಿನ ತೋಡಿವೆ.